ಜಗತ್ತಿನಲ್ಲಿ ಒಂದು ದೊಡ್ಡ ಗಂಡಾಂತರ ತಲೆದೋರಿದೆ. ಶ್ರೀಮಂತ ರಾಷ್ಟ್ರಗಳು ತಮ್ಮ ಮನಬಲ್ಲಂದಂತೆ ವರ್ತಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೆಚ್ಚಿನ ಆರ್ಥಿಕ ಶಕ್ತಿಯ ಮೇಲೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು, ವೈರ ಮನೋಭಾವದಿಂದ ಹತ್ಯೆ ಮಾಡಬೇಕು. ಒಟ್ಟಾರೆ ಜಗತ್ತಿನಲ್ಲಿ ಅಶಾಂತಿಯನ್ನು ಇವತ್ತು ಹಬ್ಬಿಸ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಅಶಾಂತಿಯನ್ನು ಯಾರೇ ಹಬ್ಬಿಸುವಂಥ ಪ್ರಯತ್ನ ಮಾಡಿರಲಿ ಅವರನ್ನು ಭಾರತ ದೇಶ ಖಂಡಿಸ್ತದೆ. ಇದು ಮಾನವ ಕುಲಕ್ಕೆ ಒಳ್ಳೆಯದಲ್ಲ. ನಿಮ್ಮಲ್ಲಿ ಶಕ್ತಿ ಇರ್ಬೋದು, ಸಾಮರ್ಥ್ಯ ಇರ್ಬೋದು, ಆದರೆ ಮನುಕುಲವನ್ನು ಶಾಂತವಾಗಿ ತೆಗೆದುಕೊಂಡು ಹೋಗುವಂಥ ಔದಾರ್ಯತೆ ಮನೋಭಾವ ಇರಬೇಕು. ಅದಕ್ಕೇ ನಾವು ನಮ್ಮ ದೇಶದವರು ಈ ವಿಶ್ವಶಾಂತಿಗಾಗಿ ಇಷ್ಟು ಹೋರಾಟ ಮಾಡ್ತಾ ಇರೋದು. ವಿಶ್ವಶಾಂತಿ ಮತ್ತೆ ಸ್ಥಾಪನೆ ಆಗಬೇಕು. ಜಗತ್ತಿನಲ್ಲಿ ಪ್ರೀತಿ, ವಿಶ್ವಾಸ, ಗೌರವ, ಸೌಹಾರ್ದತೆ ಇದು ಮರುಸ್ಥಾಪನೆ ಆಗಬೇಕು ಅಂಥೇಳಿ ನಾನು ಮೊದಲು ಹಾರೈಸ್ತಾ, ಕನ್ನಡಿಗರು ಅಲ್ಲಲ್ಲಿ ಇವತ್ತು ಈ ಯುದ್ಧದ ಕಾಲದಲ್ಲಿ ಸಿಕ್ಕೊಂಡಿದ್ದಾರೆ. ಅವರನ್ನು ಶಾಂತವಾಗಿ ಕರೆತರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಅತ್ಯಂತ ಗಂಭೀರವಾದ ಹೆಜ್ಜೆಗಳನ್ನಿಟ್ಟು ಪ್ರಯತ್ನ ಮಾಡಬೇಕು. ನಮಗೂ ವಿಶ್ವಾಸ ಇದೆ, ನಮ್ಮ ಭಾರತೀಯರನ್ನು ಯಾರೂ ಮುಟ್ಟಲಾರದು. ಯಾಕಂದರೆ ನಾವು ಯಾರ ಪರವಾಗಿ ನಿಂತವರಲ್ಲ, ವಿಶ್ವ ಶಾಂತಿಗೆ ನಿಂತವರು. ಆ ಹಿನ್ನೆಲೆಯೊಳಗೆ ನಮ್ಮ ಭಾರತೀಯರೆಲ್ಲ, ನಮ್ಮ ಕನ್ನಡಿಗರೆಲ್ಲ ವಾಪಸ್ ಆಗ್ತಾರೆ, ಆಗಲಿ ಅಂತೇಳಿ ಹಾರೈಸ್ತೀನಿ. ಎರಡು ಮಹಾಯುದ್ಧಗಳು ಆಗಿದ್ದು ಹಿಂದೆ ಎಲ್ಲ ಯಾವಾಗಲೂ ಭಾರತ ತಟಸ್ಥವಾಗಿ ಉಳಿದಿತ್ತು. ಶತ್ರು ರಾಷ್ಟ್ರಗಳಾಗಲಿ ಮಿತ್ರ ರಾಷ್ಟ್ರಗಳಲ್ಲಿ ಯಾರ್ದೂ ಕೈ ಜೋಡಿಸಿರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ನೀವು ಮೆಸೇಜ್ ಕೊಡ್ತೀರಿ ಅಂತ? ನೋಡಿರಿ, ನಮ್ಮ ದೇಶ ಪಂಚಶೀಲ ತತ್ವಗಳಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥ ದೇಶ. ನಮ್ಮದು ಶಾಂತಿಯತ್ತ ನಮ್ಮ ಒಲವು. ಆ ಹಿನ್ನೆಲೆಯೊಳಗೆ ಶಾಂತಿಗೆ ಯಾರ್ಯಾರು ಒಲವು ತೋರಿಸ್ತಾರೆ ಅವ್ರಿಗೆ ಬಲ ತುಂಬೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂಥೇಳಿ ನಾನೊಬ್ಬ ಭಾರತೀಯನಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತೇನೆ. ಯಾಕಂದರೆ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಮೋದಿ ಆಗಿರ್ಬೋದು, ಅಮೆರಿಕ ಅಥವಾ ಇಸ್ರೇಲ್, ನೋಡಿ, ಈ ಸಂದರ್ಭ ಅಲ್ಲ. ಮೋದಿಯವರ ಆಲೋಚನೆ ಏನು, ಮೋದಿಯವರ ಹೆಜ್ಜೆಗಳೇನು, ಅವರು ದುಬೈ ಬಗ್ಗೆ ಏನಂದರು, ಇರಾಕದ ಬಗ್ಗೆ ಏನಂದರು, ಇರಾನದ ಬಗ್ಗೆ ಏನಂದರು, ಅವು ಯಾವನ್ನೂ ಚರ್ಚೆ ಮಾಡೋ ಸಮಯ ಇದಲ್ಲ. ಕೇಂದ್ರ ಸರ್ಕಾರ ವಿಶ್ವ ಶಾಂತಿ ಮರುಸ್ಥಾಪನೆಗಾಗಿ ಏನು ಹೆಜ್ಜೆಗಳನ್ನು ಇಡಬೇಕು, ಆ ಸ್ಪಷ್ಟ ಹೆಜ್ಜೆಗಳನ್ನು ಇಡಬೇಕು ಅಂತೇಳಿ ಒತ್ತಾಯಿಸ್ತೇನೆ. ಇಲ್ಲ, ನನಗೆ ವಾರ್ತೆ ಬಂದಾಗೆ ನಮ್ಮ ಜಿಲ್ಲಾ ಆಡಳಿತ ನನಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಒಳಗೆ ಗದಗಿನವರು ಇನ್ನೂವರೆಗೆ ಯಾರೂ ರಿಪೋರ್ಟ್ ಆಗಿಲ್ಲ.